ಸೊ ತುಂಬ ದಿನ ಕ್ಲೀನ್ ಮಾಡ್ತಿದ್ದೆ, ಕ್ಲೀನ್ ವಿಡಿಯೋ. ಗಾಯ್ಸ್, ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 1:30 ಸಮಥಿಂಗ್ ಆಗ್ತಾಯಿದೆ. ನಿದ್ದೆ ಬರ್ತಿಲ್ಲ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ಈ ಥರ ಮಾತಾಡಿ ನನಗೆ ತುಂಬ ದಿನ ಆಗಿದೆ. ಬಿಕಾಸ್ ಐ ಹ್ಯಾವ್ ಜಾಯಿನ್ ಟು ದಿ ನ್ಯೂ ಕಂಪನಿ. ಆ ಕಂಪ್ನಿಯಲ್ಲಿ ನನಗೆ ಸೆಟಲ್ ಡೌನ್ ಆಗೋಕ್ಕೆ ಟುಕ್ ಟೈಮ್. ನೈಟ್ ಶಿಫ್ಟ್ ಬೇರೆ, ನೈಟ್ ರೋಟೀನ್, ಅದೆಲ್ಲ ನನಗೆ ಪರ್ಸ್ನಲಿ ಟು ಟೇಕ್ ಇಟ್, ಅದು ನನಗೆ ತುಂಬ ಕಷ್ಟ ಆಯಿತು. ಇವತ್ತು ಸ್ಯಾಟರ್ಡೇ ನೈಟ್ ನಿದ್ದೆ ಬರ್ತಿಲ್ಲ. ಸೊ ವಾಟ್ ಟು ಡೂ, ಐ ಹ್ಯಾವ್ ಸ್ಟಾರ್ಟೆಡ್. ಓಕೆ, ಮತ್ತೆ ಯಾಕೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬಾರ್ದು? ಐ ವಾಸ್ ಎಂಡಿಂಗ್ ಬಿಟ್ವೀನಲ್ಲಿ. ಇಫ್ ಯು ಹ್ಯಾವ್ ಸೀನ್, 1-2-3 ಸತಿ ಸ್ಟಾಪ್ ಮಾಡಿ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ. ಈ ಸತಿನೂ ಅಷ್ಟೇ, ಲೈಕ್ ವೆನ್ ಎವರ್ ಐ ಸ್ಟಾಪ್ ಡೂಯಿಂಗ್ ಮತ್ತೆ ನನಗೆ ಲೈಕ್ ಟ್ರಿಗರ್ ಆಗುತ್ತೆ. ವೈ, ಯಾಕೆ ಬಿಡ್ತಿದೆಯಾ, ಕಂಟಿನ್ಯೂ ಅನ್ನೋ ಥರ. ಬಿಕಾಸ್ ಐ ಹ್ಯಾವ್ ಇಂಟ್ರೆಸ್ಟ್ ಟು ಶೂಟ್. ನನಗೆ ಈ ಥರ ಶೂಟ್ ಮಾಡೋದಾಗಲಿ, ಇಲ್ಲಾಂದರೆ ಡಿಫ್ರೆಂಟಾಗಿ ಏನಾದರೂ ಮಾಡೋದಾಗಲಿ, ಐ ಹ್ಯಾವ್ ಎ ಇಂಟ್ರೆಸ್ಟ್ ಆನ್ ಇಟ್. ಸೊ ಯಾವಾಗ ನಾನು ಸ್ಟಾಪ್ ಮಾಡಿದ್ರು ಮತ್ತೆ ನನಗೆ ಅದು ಒಂಥರ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಲಿ ಅನ್ನೋ ಕ್ವೆಶನ್ ಮಾರ್ಕಲ್ಲ ಇರ್ತಿತ್ತು. ಬಟ್ ಇವಾಗ ನಾನು ತುಂಬ ಲಾಂಗ್ ಬ್ರೇಕ್ನ ತೊಗೊಂಡಿದ್ದೆ. ಬಿಕಾಸ್ ಐ ವಾಸ್ ನಾಟ್ ಇನ್ ದಿ ಮೂಡ್ ಆಫ್ ಶೂಟಿಂಗ್ ತೊಗೊಂಡೆ. ಸೊ ಬಂದು ಮಲ್ಕೊಂಡು ತಿನ್ನು, ಎದೋ ಹೋಗು, ದಿಸ್ ಈಸ್ ವಾಟ್ ಮೈ ರೂಟೀನ್ ಬಿಕೇಮ್. ಈ ಮಿಡಲಲ್ಲಿ ನಾನು ವ್ಲಾಗ್ಸ್ ಮಾಡೋದು, ನಾನು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಆಗಿತ್ತು. ಆ್ಯಂಡ್ ಸೊ ಐ ಟುಕ್ ಲಾಂಗ್ ಬ್ರೇಕ್ ಇನ್ ದಿ ಸೆನ್ಸ್, ಇದು ಐ ಥಿಂಕ್ ಐ ಹ್ಯಾವ್ ಫಾಲೋವರ್ಸ್ 370 ಇಸ್ ನಾಟ್ ಎಟ್ ಆಲ್ ಲೆಸ್ ನಂಬರ್. 370 ಫಾಲೋವರ್ಸ್, ಅದರಲ್ಲಿ ನನಗೆ ಒಬ್ಬರು ನನ್ನ ವೀಡಿಯೋನ ನೋಡಿದ್ರು ಐ ಫೀಲ್ ಮೋಟಿವೇಶನ್. ಬಿಕಾಸ್ ದೇ ಆರ್ ಟೇಕಿಂಗ್ ದೇರ್ ಟೈಮ್ ಆ್ಯಂಡ್ ದೇ ವಾಚಿಂಗ್ ಮೈ ವಿಡಿಯೋ. ಸೊ ಇಟ್ ರಿಯಲಿ ಫೀಲ್ಸ್ ಮೋಟಿವೇಶನ್. 350 ಫಾಲೋವರ್ಸ್ ಇದ್ದಾರೆ ಅಂತ ನಾನು ವೀಡಿಯೋ ಸ್ಟಾಪ್ ಮಾಡಿದ್ದೀನ? ನಾಟ್ ಎಟ್ ಆಲ್. 370 ಫಾಲೋವರ್ಸ್ ನನಗೆ ರೈಟ್ ನಾವು ಇದ್ದಾರೆ. ಸೊ ಐ ಫೀಲ್ ವೆರಿ ಗ್ರೇಟ್ ಫಾರ್ ದ್ಯಾಟ್. 370 ಫಾಲೋವರ್ಸ್ ಸುಮ್ಮನೆ ಆಗಿಲ್ಲ. ದೇ ಹ್ಯಾವ್ ಲೈಕ್ಡ್ ಮೈ ವಿಡಿಯೋ ಆರ್ ಸಮಥಿಂಗ್, ದೇ ಹ್ಯಾವ್ ಲೈಕ್ಡ್ ಇನ್ ಮೀ ಆ್ಯಂಡ್ ದೇ ಆರ್ ಫಾಲೋಯಿಂಗ್ ಮೀ. ಸೊ ಫಾಲೋವರ್ಸ್ನ ನೋಡಿ ನಾನು ಸ್ಟಾಪ್ ಮಾಡಿಲ್ಲ. ನನಗೆ ಟು ಈ ಕಲ್ಚರ್ಗೆ ನಾನು ಅಡಾಪ್ಟ್ ಮಾಡ್ಕೊಳೋದು ನಂಗೆ ತುಂಬ ಕಷ್ಟ ಆಗಿತ್ತು. ದಿಸ್ ಈಸ್ ಸಮಥಿಂಗ್ ನ್ಯೂ ಫಾರ್ ಮೀ. ಸೊ ನಾನು ಯಾವುದೇ ಬ್ಯಾಕ್ಗ್ರೌಂಡ್, ನಾನು ಆ್ಯಕ್ಟರ್ ಅಲ್ಲ ಆರ್ ಸಮಥಿಂಗ್, ನನಗೆ ಯಾವುದೇ ಕ್ಯಾಮ್ರಾ ರೆಗ್ಯುಲರಾಗಿ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದಿಲ್ಲ. ಸೊ ಸಮ್ವೇರ್ ಐ ಥಾಟ್, ಓಕೆ, ಇದನ್ನು ಫಸ್ಟು ನನ್ನ ಜಾಬ್, ಓಕೆ ನಾನು ಜಾಬಿಗೆ ಜಾಯ್ನ್ ಆಗಿದ್ದೀನಿ, ಫಸ್ಟ್ ಇಲ್ಲಿ ಸೆಟಲ್ ಡೌನ್ ಮಾಡ್ಕೊಳ್ಳೋಣ, ದೆನ್ ವಿ ಕ್ಯಾನ್ ಡೂ ಅನ್ನೋ ಮೈಂಡ್ ಸೆಟ್ಟಲ್ಲಿದೆ. ಬಟ್ ಇವಾಗ ಮತ್ತೆ ನನಗೆ ಯಾಕೋ ಗೊತ್ತಿಲ್ಲ, ವೆನ್ ಐ ವಾಸ್ ಸೀಯಿಂಗ್ ಮೈ ಓಲ್ಡ್ ವೀಡಿಯೋಸ್ ಆರ್ ಸ್ವಲ್ಪ ಜನ ನನಗೆ ವೈ ಕಾಂಟ್ ಯು ಸ್ಟಾರ್ಟ್ ಅಗೇನ್, ಯಾಕೆ ಸ್ಟಾಪ್ ಮಾಡಿದ್ಯಾ ಅಂತ ಕ್ವೆಶನ್ ರೈಸ್ ಮಾಡಿದಾಗೆಲ್ಲ ಐ ಯೂಸ್ ಟು ಫೀಲ್ ಓಕೆ, ಲೆಟ್ ಮಿ ಸ್ಟಾರ್ಟ್ ಅಂತ. ಸೊ ವೈ ನಾಟ್ ಟುಡೇ ಅಂತ ಅಂದ್ಬಿಟ್ಟು ಯಾವಾಗೂ ಅನ್ಕೊತೀವಿ ಇವತ್ತು ಮಾಡೋಣ, ಇವತ್ತೇನೋ ಡಿಫ್ರೆಂಟಾಗಿದೆ ನನ್ನ ಡೇ, ಇವತ್ತು ಶೂಟ್ ಮಾಡೋಣ ಅಂತ ಪ್ರತಿ ಸತಿ ಅಂದ್ಕೊತಿದ್ದೆ. ಬಟ್ ಅದು ಅಭ್ಯಾಸ ತಪ್ಪಿಬಿಟ್ಟಿತ್ತಲ್ಲ. ಸೊ ಐ ಯೂಸ್ ಟು ಗೋ ಬ್ಯಾಕ್, ಸ್ಟೆಪ್ ಬ್ಯಾಕ್. ಸೊ ಇವಾಗ ಓಕೆ, ನನಗೆ ನಿದ್ದೆ ಬರ್ತಿಲ್ಲ, ಸುಮ್ಮನೆ ಯಾಕೆ ಸ್ಕ್ರೋಲ್ ಮಾಡೋದು, ಬೇರೆಯವ್ರ ವೀಡಿಯೋ ಯಾಕೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರೋದು, ವೈ ಕಾಂಟ್ ಐ ಕ್ರಿಯೇಟ್ ಮೈ ಓನ್ ವೀಡಿಯೋ ಅಂತ ಫೀಲ್ ಆಗಿ ಐ ಹ್ಯಾವ್ ಸ್ಟಾರ್ಟೆಡ್ ರೆಕಾರ್ಡಿಂಗ್. ಸೊ ರೈಟ್ ನಾವು ಏನು ಮಾಡ್ತೀನಿ ಅಂದರೆ, ಓಕೆ, ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ವಾರದಲ್ಲಿದೆ. ಸೊ ನನ್ನ ರೂಮ್ ಹೇಗಿದೆ ಇವಾಗ ಅಂತ ನಾನು ತೋರಿಸ್ತೀನಿ. ಸೊ ಐ ವಾಂಟೆಡ್ ಟು ಕ್ಲೀನಿಂಗ್ಗೆ ಅಂತ ಬೆಡ್ಶೀಟ್ ಎಲ್ಲ ತೆಗ್ದು ಒಗ್ಯೋಕ್ಕಾಕಿದ್ದೆ. ಸೊ ಎಲ್ಲ ಇವಾಗ ಫುಲ್ ಮೆಸ್ಸಿ ಆಗಿದೆ. ಈ ಮೆಸ್ಸಿಯಲ್ಲೇ ನಾನು ಮಲ್ಕೊಂಡಿದ್ದೀನಿ. ಸೊ ವೈ ನಾಟ್ ಇದನ್ನು ಕ್ಲೀನ್ ಮಾಡೋಣ ಅಂತ ಮೋಟಿವೇಶನ್ ತಗೊಂಡು ನಾನು ಸ್ಟಾರ್ಟಿಂಗ್ ದಿಸ್ ವ್ಲಾಗ್. ತುಂಬ ದಿನ ಆದಮೇಲೆ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಅದೇ ಥರ ಸ್ಟಾರ್ಟಿಂಗ್ ಹೆಂಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ಇವಾಗೂ ನನಗೆ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತಾ ವಾಚ್ ಮೈ ವಿಡಿಯೋ. ಸೊ ಇವಾಗ ನನ್ನ ರೂಮ್ ಪರಿಸ್ಥಿತಿ ನೋಡಿದ್ರೆ ಯು ಫೀಲ್ ಲೈಕ್
ಎಲ್ಲ ನಾನು ಈ ವಾರ ಆಫೀಸ್ಗೆ ಹಾಕ್ಕೊಂಡೋಗಿರೋ ಬಟ್ಟೆಗಳು, ಲೈಕ್ ಜೀನ್ಸ್ ಪ್ಯಾಂಟ್ ಸ್ವಲ್ಪ ಒಗ್ಯಕ್ಕೆ ಹಾಕಿದ್ದೀನಿ. ಇದೆಲ್ಲ ಒಂದೊಂದು ಸತಿ ಹಾಕ್ಕೊಂಡಿರೋದು, ಸೊ ಅದಕ್ಕೆ ಒಗ್ಯಕ್ಕೆ ಹಾಕಿಲ್ಲ. ಸೊ ಇದೆಲ್ಲ ಹಿಂಗೆ ಇಟ್ಕೊಂಡಿದ್ದೆ. ಬೆಡ್ಶೀಟ್ ಬೆಳಗ್ಗೆ ತಾನೇ ಒಗ್ಯಕ್ಕೆ ಹಾಕಿದ್ದೆ. ದಿಸ್ ಈಸ್ ಮೈ ಫ್ಯಾನ್ ಕೂಡ ಸ್ವಲ್ಪ ಲೈಕ್ ಬ್ಲ್ಯಾಕ್ ಧೂಳು ತುಂಬಿಕೊಂಡಿದ್ದೆ. ಸೊ ಇದನ್ನು ನಾನು ಕ್ಲೀನ್ ಮಾಡಬೇಕು. ಆ್ಯಂಡ್ ಐ ವಾಸ್ ರೀಡಿಂಗ್ ದಿಸ್ ಬುಕ್. ಚಿಕ್ಕ ಮಕ್ಕಳಲ್ಲಂತೂ ಓದಿಲ್ಲ, ಸೊ ವೈ ನಾಟ್ ಇವಾಗ ಓದೋದ ಅಂದ್ಬಿಟ್ಟು ದಿ ಗೀತಾ ಬುಕ್ ಓದ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಸ್ಕ್ರೀನ್ ಕರ್ಟನ್ಸ್ ಎಲ್ಲ ಒಗ್ಯಕ್ಕೆ ಹಾಕಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಬ್ಯೂಟಿಫುಲ್ ಫೋಟೋ. ಈಗ ನಾನು ಏನಂತಾರೆ, ಇನ್ನು ನಾನು ತುಂಬ ಇಷ್ಟಪಟ್ಟು ಮಾಡಿಸಿರೋ ಫ್ರೇಮ್ ಫೋಟೋ. ಇದೆಲ್ಲ ಫೋಟೋಸು ನಂಗೆ ತುಂಬ ಇಷ್ಟ. ಸೊ ಅದನ್ನೆಲ್ಲ ಒಂದರಲ್ಲಿ ಯಾಕೆ ಕೊಲ್ಯಾಜ್ ಮಾಡಿಬಿಟ್ಟು ಒಂದು ದೊಡ್ಡ ಫೋಟೋ ಫ್ರೇಮ್ ಮಾಡಿಸೋಣ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದೀನಿ. ಆ್ಯಂಡ್ ಇಯರ್ ಇಸ್ ಒನ್ ಫೋಟೋ. ಆ್ಯಂಡ್ ಇಲ್ಲೆಲ್ಲ ಬಟ್ಟೆಗಳಿದೆ. ಆ್ಯಂಡ್ ಇದನ್ನು ನೋಡಿ ಎಷ್ಟು ಧೂಳಾಗಿದೆ ಅಂತ. ಸೊ ಇದನ್ನು ಇವಾಗ ಕ್ಲೀನ್ ಮಾಡೋಣ. ಆ್ಯಂಡ್ ಗೋಡೆಗಳು ಕೂಡ ಸ್ವಲ್ಪ ಗಲೀಜಾಗಿದೆ. ಸೊ ಇದನ್ನೆಲ್ಲ ಇವಾಗ ಏನಂತಾರೆ ನೀರು ತಗೊಂಡು ಎಲ್ಲ ಕ್ಲೀನ್ ಮಾಡೋಣ. ಆ್ಯಂಡ್ ಇಯರ್ ಇಸ್ ಒನ್ ಫೋಟೋ, ನಮ್ಮ ಫ್ಯಾಮಿಲಿ ಪಿಕ್. ಓಕೆ, ಆ್ಯಂಡ್ ಇಯರ್ ನನ್ನ ರೂಮ್ ಟೂರ್ ಆಗೋಯ್ತಿದ್ದು. ಓಕೆ, ಆ್ಯಂಡ್ ಕಮ್ಮಿಂಗ್ ಟು ಇಯರ್ ನಾನು ಹೆಂಗೆ ಇಟ್ಕೊಂಡಿದ್ದೀನಿ, ಲ್ಯಾಪ್ಟಾಪ್ ಎದೊಳ್ತೀನಿ, ಕೆಲಸ ಮಾಡ್ತೀನಿ, ಮಲಗಬೇಕಾದ್ರೆ ಇಲ್ಲಿಟ್ಬಿಡ್ತೀನಿ, ಮತ್ತೆ ಯಾವುದೋ ಕೆಲಸ ಮಾಡು ಮಲಗಬೇಕಾದ್ರೆ ಇಲ್ಲಿಡು ಅಷ್ಟೇ. ಸೊ ಅದು ಹಂಗೆ ಬಿದ್ದಿದೆ. ಸೊ ಇವಾಗ ಅದನ್ನು ಈ ಮಂಡೆಯಿಂದ ನಾನು ಮತ್ತೆ ಆಫೀಸ್ಗೆ ಹೋಗಬೇಕು. ಸೊ ಇದನ್ನೆಲ್ಲ ಬ್ಯಾಗಲ್ಲಿ ಇಡಬೇಕು. ಆ್ಯಂಡ್ ಮೈ ಕಬೋರ್ಡ್ ಸ್ವಲ್ಪ ಪರವಾಗಿಲ್ಲ, ಕ್ಲೀನಾಗೇ ಇದೆ. ಇದು ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕಿ ತಂದು ಮಡಚಿ ಇವಾಗ ಇಟ್ಟಿರೋ ಬಟ್ಟೆಗಳಿದು. ಸೊ ಇದನ್ನೆಲ್ಲ ನಾನು ಕ್ಲೀನಾಗಿ ಪ್ಲೇಸ್ ಮಾಡಬೇಕು. ಓಕೆ ಗಾಯ್ಸ್, ಇವಾಗ ಒಂದೊಂದಾಗಿ ಕ್ಲೀನ್ ಮಾಡೋಣ. ಫಸ್ಟ್ ಏನು ಮಾಡೋಣ ಗೊತ್ತಿಲ್ಲ ಏನು ಮಾಡಬೇಕಂತ. ಸೊ ಫಸ್ಟು ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋಣ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಾನೇನು ಮೇಕಪ್ಪೇ ಹಾಕಿಲ್ಲ ಗಾಯ್ಸ್. ದಿಸ್ ಈಸ್ ಮೈ ನ್ಯಾಚುರಲ್ ಸ್ಕಿನ್. ಗೊತ್ತಿಲ್ಲ, ಸಡನ್ನಾಗಿ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಐ ಡೋಂಟ್ ನೋ ವೈ, ಬಿಕಾಸ್ ಆಫ್ ದಿಸ್ ಲೈಟ್ ಅಂತ ಅನಿಸುತ್ತೆ. ಓಕೆ, ಏನು ಮೇಕಪ್ ಇಲ್ಲ ಗೈಸ್. ನಾಟ್ ಇಟ್ ಆಲ್ ಸಿಂಗಲ್ ಕ್ರೀಮ್ ಕೂಡ ನಾನು ಹಾಕಿಲ್ಲ. ಸೊ ಇವತ್ತು ಬೆಳಗ್ಗೆ ಚಿಟ್ಟು ತುಂಬ ದಿನ ಆಯ್ತಲ್ಲ ವೀಡಿಯೋ ಅಂದರೆ ಲೈಕ್ ಈ ಥರ ರೆಕಾರ್ಡ್ ಮಾಡಿಕೊಂಡು. ಸೊ ಒಂದು ಸ್ವಲ್ಪ ಮಾತುಗಳು ಬರ್ತಾಯಿಲ್ಲ. ಸೊ ಬೆಳಗ್ಗೆ ಮುಖ ತೊಳ್ಕೊಂಡು ಒಂದು ಬೊಟ್ಟಿಟ್ಕೊಂಡಿರೋದಷ್ಟೇ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ಐ ಆಮ್ ಲವಿಂಗ್ ಮೈ ಸೆಲ್ಫ್. ಓಕೆ ಗೈಸ್, ಇವಾಗ ಈ ಮಿರರ್ನೆಲ್ಲ ಸ್ವಲ್ಪ ಏನಂತಾರೆ ಒರೆಸಿ ಬ್ಲ್ಯಾಂಕೆಟ್ ಎಲ್ಲ ಸರಿ ಮಾಡಿ ಇದನ್ನೆಲ್ಲ ಸ್ವಲ್ಪ ವಿಲ್ ಡೂ ಇಟ್. ಓಕೆ, ವಿಲ್ ಸಿ ಆಫ್ಟರ್ ದಿಸ್. ಗೈಸ್, ಗೋಡೆ ಉಜ್ಜಬೇಕಾದ್ರೆ ಏನು ಮಾಡಿ ಗೊತ್ತಾ? ಸೊ ಈ ಥರ ಲೈಕ್ ಆಲ್ರೆಡಿ ನಾನು ಗೈಸ್, ಸೊ ಇದು ಈ ಥರ ಲೈಕ್ ವೈಟ್ ಪೇಂಟ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಲೈಕ್ ಈ ಥರ ಗಲೀಜಿರುತ್ತಲ್ಲ. ಅವಾಗ ಏನು ಮಾಡಿ ಅಂದರೆ ನಾರ್ಮಲಾಗಿ ಪಾತ್ರೆ ತೊಳೆಯೋ ಇದನ್ನು ಇಟ್ಕೊಂಡು ತುಂಬ ಹಿಂಗೆ ಈ ಥರ ಕ್ಲೀನಾಗಿ ರಬ್ ಮಾಡಿಬಿಡಿ. ಸೊ ಲೈಟಾಗಿ ಅವಾಗ ಅದು ಇದೆಲ್ಲ ಪೆನ್ ಮಾರ್ಕ್ಸ್. ನೋಡಿದ್ರೆ ಹೋಯ್ತು ಲೈಟಾಗಿ, ಇನ್ನೊಂದು ಸ್ವಲ್ಪ ಇದೆ. ಎಲ್ಲ ಮಾರ್ಕೆಟ್ ಅದನ್ನು ಹಿಂಗೆ ಹಿಂಗೆ ಕ್ಲೀನಾಗಿ ಉಜ್ಜಿದ್ರೆ ಏನಾಗುತ್ತೆ, ಸ್ವಲ್ಪ ಗಲೀಜು ಹೋಗುತ್ತೆ. ಅದಾದಮೇಲೆ ಮುಡಿಸ್ಬಿಡಿ, ಕ್ಲೀನಾಗಿರುತ್ತೆ. ನಾನು ಆಲ್ರೆಡಿ 2 times ಒರೆಸಿದ್ದು. ಇಫ್ ಯು ಸಿ ಅದಿನ್ನೂ ಹಂಗೆ ಇದೆ ಅಷ್ಟೇ. ಕ್ಲೀನಾಗಿ ಏನಾಗ್ತದೆ ವೈಟ್ ಒಂದು ಕ್ಲಾತಲ್ಲಿ ಒರೆಸ್ಕೊಂಡ್ಬಿಡಿ. ಇಟ್ಸ್ ನಾಟ್ ಎಟ್ ಆಲ್ ಈಸಿ ಗೈಸ್, ಸುಸ್ತಾಗ್ತದೆ. ಸೊ ಈ ಮಿರರ್ ಕ್ಲೀನ್ ಆಯಿತು. ಈ ಕಬೋರ್ಡ್ಸ್ ಎಲ್ಲ ಒರೆಸಿದ್ದೀನಿ. ಈ ಗೋಡೆ ಕ್ಲೀನ್ ಮಾಡಿದ್ದೀನಿ. ಆ ಗೋಡೆ ಕ್ಲೀನ್ ಮಾಡಿ, ಈ ಗೋಡೆ ಇದೆ ಆ್ಯಂಡ್ ಈ ಗೋಡೆ ಕ್ಲೀನ್ ಮಾಡಬೇಕು. ಸೊ
ವಿಂಡೋಸ್ ನಾನು ನಾಳೆ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಬಿಕಾಸ್ ಈ ವಿಂಡೋಸ್ ಕ್ಲೀನ್ ಮಾಡೋಕ್ಕೆ ನನಗೆ 2 ಅವರ್ಸ್ ಬೇಕಾಗುತ್ತೆ. ಸೊ ಧೂಳೆಲ್ಲ ಅದೆಲ್ಲ ಒರೆಸಿ ಆಚೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಇವಾಗ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ, ಆಲ್ರೆಡಿ 3 o'clock ಆಗ್ತಿದೆ. ಸೊ ಐ ನೀಡ್ ಟು ಸ್ಲೀಪ್. ಸೊ ಅದಕ್ಕೆ ಈ ಗೋಡೆ ಕ್ಲೀನ್ ಮಾಡಿಬಿಟ್ಟು ಬೆಡ್ಶೀಟ್ ಎಲ್ಲ ಹಾಕಿ, ಫ್ಯಾನು ನಾಳೆ ಕ್ಲೀನ್ ಮಾಡ್ತೀನಿ. ಅದು ವಾಟರಲ್ಲಿ ಕ್ಲೀನ್ ಮಾಡಬೇಕು. ಸೊ ಎಲ್ಲ ಮಲಗಿರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ ಅವರಿಗೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಇದು ಕ್ಲೀನ್ ಮಾಡಿಬಿಟ್ಟು ಇದನ್ನೆಲ್ಲ ಮೆಸ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ವಿಲ್ ಸ್ಲೀಪ್. ಐ ಸಿ ಯು ಟುಮಾರೋ. ಗಾಯ್ಸ್, ಟೈಮ್ ಬಂದ್ಬಿಟ್ಟು 4 o'clock ಆಗ್ತಿದೆ ಮಾರ್ನಿಂಗ್. ಆಲ್ರೆಡಿ ಸಂಡೇ ಆಗಿಬಿಟ್ಟಿದೆ. ಸೊ ನಾನು ಇದನ್ನು ಮಾರ್ನಿಂಗ್ ಇವಾಗ ಎಡಿಟ್ ಮಾಡಿಬಿಟ್ಟು ಮಾರ್ನಿಂಗೆ ಬಿಟ್ಬಿಡ್ತೀನಿ. ಸೊ ಇವಾಗ ಅರ್ಧ ಅಷ್ಟೇ ನಾನು ಕ್ಲೀನ್ ಮಾಡಿರೋದು, ಅಷ್ಟನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ಮಿಕ್ಕಿದ್ದು ನಾನು ನಾಳೆ ಎದೊಳೋ ಅಷ್ಟರಲ್ಲಿ 3-4 ಆಗುತ್ತೆ. ಸೊ ಅದು ಇದ್ದಾಗಿ ತಿಂದು ಆಮೇಲೆ ಪೀಸಾಗಿ ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಸೊ ಗಾಯ್ಸ್, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ. ಸೊ ತುಂಬ ದಿನ ಆದಮೇಲೆ ಕ್ಲೀನ್ ಮಾಡ್ತಿದ್ದೆ. ಕ್ಲೀನ್ ವಿಡಿಯೋ ಸಡನ್ನಾಗಿ ಡೋರ್ ಓಪನ್ ಆಗಿದ್ದ ತಕ್ಷಣ ಭಯ ಆಯಿತು. ನೋಡಿದ್ರೆ ನಮ್ಮ ಡ್ಯಾಡಿ. ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಸಿ ಇನ್ ದ ಅದರ್ ವಿಡಿಯೋ. ಬಾಯ್.